ಓಕೆ. ದೊಡ್ಡ ಮನುಷ್ಯ ಅಂದ್ರೆ ನಿಮ್ ಲೈಫಲ್ಲಿ ಯಾರು? ನಮ್ಮಪ್ಪ. ಅಪ್ಪ. ಅಪ್ಪ ಯಾಕೆ? ಯಾಕೆ ಅಂತಂದ್ರೆ ಅದೇ ಆ, ಇಡೀ ಮನೆ ಜವಾಬ್ದಾರಿ. ಹ್ಮ್. ಇಡೀ ಮನೆ ಜವಾಬ್ದಾರಿ. ಆಮೇಲೆ ತನಗೋಸ್ಕರ ತಾನು ಬದುಕಿದ್ದನ್ನೇ ನೋಡಲ್ಲ. ನಮ್ಮಪ್ಪ ಅಂತಾನೆ ಅಲ್ಲ, ಎಲ್ರ ಅಪ್ಪಂದಿರು ಹೌದು. ಅಷ್ಟೇ. ಸೊ ಮಕ್ಳಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಅಂತಾನೆ ದಿನ ಬೆಳಿಗ್ಗೆ ಅವ್ರ ಮನೆಯಿಂದ ಆಚೆ ಹೋದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ವಾಪಸ್ ರಿಟರ್ನ್ ಮನೆಗೆ ಬರೋದೇ ಮಲ್ಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಅವರು ನಿದ್ದೆ ಮಾಡೋದಕ್ಕೆ ಒಂದು ಜಾಗಕ್ಕೆ ಬೇಕು ಅನ್ನೋದಕ್ಕೆ. ಸೊ ಆ ಒಂದು ಯೋಚನೆ ಮಾಡಿದಾಗ ನನಗೆ ತುಂಬಾ ನೀಟಾಗೆ ನಮ್ಮ ತಂದೆನ ಚಿಕ್ಕ ವಯಸ್ಸಿಂದ ನಾವು ನಮ್ಮ ತಂದೆ ಹೇಗ್ ಬಂದ್ರು, ಇವತ್ತು ನಮ್ಮನ್ನೆಲ್ಲ ಇಲ್ಲಿ ತನಕ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ಅವ್ರು ಏನೇನೆಲ್ಲ ಮಾಡ್ಕೊಂಡ್ ಬಂದ್ರು ಅನ್ನೋದನ್ನ ಹತ್ರದಿಂದ ನೋಡಿದೀವಲ್ಲ. ಸೊ ಹಾಗಾಗಿ ನನ್ನ ಲೈಫಲ್ಲಿ ದೊಡ್ಡ ಮನುಷ್ಯ ಅಂತಂದ್ರೆ ಇವತ್ತಿಗೆ ಇನ್ನ ನಾನ್ ಸಾಯೋವರೆಗೂ ಅದು ನಮ್ಮ ತಂದೆ ಆಗಿ. ಅದೇನೆ. ತಂದೆ ಜೊತೆ ಕಳೆದಿದ್ ಯಾವ್ದಾದ್ರು ಒಂದ್ ಮೂಮೆಂಟ್ ನ ಶೇರ್ ಮಾಡ್ಕೊಳ್ಳೋದಾದ್ರೆ? ಅಂದ್ರೆ ಯೂಶಲಿ ನನಗ್ ಗೊತ್ತಿರಂಗ್ ನಮ್ಮ ತಂದೆ ಇಲ್ಲಿವರೆಗೂ ನನ್ಗೆ ಯಾವತ್ತೂ ಒಂದೇಟ್ ಹೊಡೆದಿಲ್ಲ. ಒಂದೇಟು ಹೊಡೆದಿಲ್ಲ? ಒಂದೇಟು ಹೊಡೆದಿಲ್ಲ. ಸೀರಿಯಸ್ಲಿ? ಸೀರಿಯಸ್ಲಿ, ಹೌದು. ಸ್ಕೂಲ್ ಡೇಸ್ ಅಲ್ಲಿ ಯಾವಾಗ್ಲೂ ಹೊಡೆದಿಲ್ಲ, ಯಾವಾಗ್ಲೂ ಹೊಡೆದಿಲ್ಲ. ಅಂದ್ರೆ ಆ, ಆಮೇಲೆ ತೀರಾ ನಾನೆಲ್ಲೋ ಒಂದ್ ಕಡೆ ತಪ್ಪು ಮಾಡ್ದಾಗ್ಲೇ ಆಗಿರ್ಬೋದು. ಹೌದು, ನಮ್ ಲೈಫಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಅಂತ ಇರುತ್ತೆ, ತಪ್ಪು ಸರಿಗಳು ಮಾಡ್ತಾ ಬಂದಿರ್ತೀವಿ. ಅವಾಗ ಬೇರೆಯವ್ರ ತಂದೆ, ನನ್ ಸರ್ಕಲ್ ಅಲ್ಲಿ ಇರೋ ತಂದೆ ತಾಯಂದ್ರು ಅವ್ರ ಮಕ್ಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ತಪ್ಪು ಮಾಡಿದಾಗ ಅನ್ನೋದು ನೋಡ್ತಾ ಇದ್ದೆ. ಬಟ್ ನನ್ ತಂದೆ ನನಗ್ ಮಾಡ್ತಾ ಇದ್ದ ಏನ್ ಕೆಲಸ ಅಂತಂದ್ರೆ, ಇವನ್ ನನ್ ತಾಯಿ ಇರಬಾರ್ದು ಮನೆಯಲ್ಲಿ, ನನ್ನ ಅಕ್ಕ ನಮ್ಮ ಅಣ್ಣ ಯಾರು ಇರಬಾರ್ದು ಮನೆಯಲ್ಲಿ, ಆ ತರ ಒಂದು ಟೈಮಲ್ಲಿ ಕೂರಿಸ್ಕೊಂಡು ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ರು, ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಾ ಇದ್ರು. ಬಹುಶಃ ಅದು ನಮ್ಗೆ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದಕ್ಕಿಂತ ಜಾಸ್ತಿ ಅವಮಾನ ಆಗ್ತಿದ್ದಿದ್ದು ಅಲ್ಲಿ. ಅವ್ರು ಹೊಡೆದ್ಬಿಟ್ಟಿದ್ರೆ ಮೇ ಬಿ ನಮ್ಗೆ ಏನು ಅನಿಸ್ತಾ ಇಲ್ವೇನೋ. ಎಷ್ಟು ನೀಟಾಗಿ ಹೇಳೋರು ಅಂತಂದ್ರೆ, 4 ಜನದ ಮಧ್ಯ ಬದುಕ್ತಾ ಇದ್ದೀರಾ, ನೀವ್ ಹೇಗ್ ಬದುಕ್ಬೇಕು, ನಿಮ್ಮನ್ನ ಮನೆ ಹತ್ರ ಹುಡ್ಕೊಂಡ್ ಬರ್ತಾರೆ ಯಾರಾದ್ರು ಅಂತಂದ್ರೆ, ಅಂಕಲ್ ನಿಮ್ ಮಗ ಇಲ್ವಾ, ನಿಮ್ ಮಗನ್ಗೋಸ್ಕರ ನಾವು ಬಂದಿದೀವಿ, ನಿಮ್ ಮಗನಿಂದ ನಮ್ಗೆ ಈ ತರ ಹೆಲ್ಪ್ ಆಗ್ಬೇಕು ಅಂತ ಬರ್ಬೇಕು ಬಿಟ್ರೆ, ನಿಮ್ ಮಗನಿಂದ ಈ ತರ ಕೆಲಸ ಆಗ್ಬೇಕು ಅನ್ನೋದು ಬರದ್ ಬಿಟ್ರೆ, ನಿಮ್ ಮಗ ಇಂತ ಕೆಲಸ ಮಾಡ್ದ ಅಂತ ಮನೆ ಹತ್ರ ಹುಡ್ಕೊಂಡ್ ಬರೋ ಅಂತ ಕೆಲಸ ಮಾಡ್ಕೊಳಕ್ ಹೋಗ್ಬೇಡ್ರಿ ಲೈಫ್ ಅಲ್ಲಿ. ಆಮೇಲೆ ನಿಮ್ಮನ್ನ ನೋಡ್ತಾ ಇರ್ತಾರೆ ಸುತ್ತಮುತ್ತ, ನಿಮ್ಮನ್ನ ನೋಡಿ ನೀವೇನ್ ಮಾಡ್ತೀರಾ ಅನ್ನೋದು ನಮ್ಮ ಮರ್ಯಾದೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತೆಲ್ಲ ತುಂಬಾ ತುಂಬಾ ಸ್ಪೆಷಲ್ ಆಗಿ ಹೇಳೋರು ಅದನ್ನ. ಅಂದ್ರೆ ಗಲಾಟೆ ಮಾಡ್ದೆ, ಜಗಳ ಮಾಡ್ದೆ, ಒಂದು ಬೈದೆ, ಹೊಡಿದೆ, ನಮ್ಗೆ ನೀಟಾಗಿ ಅರ್ಥ ಮಾಡಿಸಿದ್ರು. ಸೊ ಆ ತರದೊಂದು ಮೂಮೆಂಟ್ ಪ್ರತಿ ಸಲ ಇವತ್ತಿಗೂ ಅಷ್ಟೇ. ಇವತ್ತು ಈ ಸಿನಿಮಾ ಮಾಡ್ಬೇಕಾದ್ರೆ ಸಮಟೈಮ್ಸ್ ಎಲ್ಲೋ ಒಂದ್ ಕಡೆ ಕುಗ್ಗಿದ್ದುಂಟು. ಕುಗ್ದಾಗ ರಾಜ್ಕುಮಾರ್ ಸರ್ ಮಾಡಿರೋ ಅಂತ ಕೆಲಸ ಮಾಡಕ್ ಹೋಗ್ತಾರದ್ ನೀನು, ಸಿನಿಮಾ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಡಾಕ್ಟರ್ ಯಾವನ್ ಬೇಕಾರ್ ಆಗ್ತಾನೆ, ಇಂಜಿನಿಯರ್ ಯಾವನ್ ಬೇಕಾರ್ ಆಗ್ತಾನೆ, ನೀನ್ ಯಾವಾಗ ಬೇಕಾದ್ರು ಬಂದು ಏನ್ ಕೆಲಸ ಬೇಕಾದ್ರು ಮಾಡ್ಕೊಂಡು ಹೋಗ್ಬೋದು. ನಿನ್ಗೆ ನಿನ್ ಲೈಫ್ ನ ಲೀಡ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ತಂದೆ ತಾಯಿ ಫ್ಯಾಮಿಲಿ ಎಲ್ಲ. ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ, ಸಿನಿಮಾ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ ಅದು ಅಷ್ಟು ಈಸಿ ಅಲ್ಲ, ನೀನ್ ಸಿನಿಮಾನೇ ಮಾಡ್ಬೇಕು ಅಂತ ಇವತ್ತು ಸಪೋರ್ಟ್ ನಿಂತಿರೋದವ್ರೆ. ಸೊ ಆಬ್ವಿಯಸ್ಲಿ ಅವ್ರ ಜೊತೆನಲ್ಲಿ ಕಳೆಯೋ ಎಲ್ಲಾ ಮೂಮೆಂಟು ನನಗೆ ಮೆಮೊರೇಬಲ್ ಆಗೇ ಇರುತ್ತೆ. ಅವರು ನಿಮ್ ಜೀವನದ ದೊಡ್ಡ ಮನುಷ್ಯ. ಹೌದು, 100%. ಓಕೆ, ರೇಷ್ಮಾ ಅವರೇ ನಿಮ್ಗೆ? ಅಂದ್ರೆ ನನ್ನ ಲೈಫಲ್ಲಿ ಪ್ರತಿಯೊಂದು ಹಂತದಲ್ಲೂ ಆ ಹಂತನ ದಾಟೋದಕ್ಕೆ ಹೆಲ್ಪ್ ಮಾಡಿರೋರು ಇದ್ದಾರೆ. ಫಾರ್ ಎಕ್ಸಾಂಪಲ್ ನನ್ನ ಚೈಲ್ಡ್ಹುಡ್, ನನ್ನ ಕಾಲೇಜ್, ಇವಾಗ ಇಂಡಸ್ಟ್ರಿಗೆ ಬಂದ್ಮೇಲೆ ಇಲ್ಲೂ ಸಪೋರ್ಟಿವ್ ಆಗಿರೋರು ಇದ್ದಾರೆ, ಒಂದ್ 5-6 ಜನ. ಸೊ ಅಷ್ಟು ಜನಕ್ಕೆ ನಾನು ಈಕ್ವಲ್ ಆಗಿ ಅವರೆಲ್ಲರೂ ದೊಡ್ಡ ಮನುಷ್ಯರೇ. ನಿಮಗೆ ಯಾರು ದೊಡ್ಡ ಮನುಷ್ಯ ಶಿಲ್ಪಾ ಅವರೇ? ಅವರು ಆಲ್ರೆಡಿ ಅಪ್ಪ. ಅಪ್ಪ. ಓಕೆ. ಇವತ್ತು ಮೇ ಬಿ ಎಲ್ಲರಿಗೂ ಆಸ್ತಿ, ಅಂತಸ್ತು, ದುಡ್ಡು ಸಿಗ್ಬೋದು. ಅವ್ರು ನಮ್ಮನ್ನ ರೋಡಿಗೆ ಬಿಟ್ಟು ಬದುಕು ಅಂತ ಬಿಡ್ತಾರಲ್ಲ, ಅದು ದೊಡ್ಡ ಆಸ್ತಿ. ಏನು ಇಲ್ದಾಗಿಂದ ಏನೋ ಒಂದ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಅವ್ರು ತೋರ್ಸು. ಅಂದ್ರೆ ಈಗ ನಾನೇ ಆಗ್ಲಿ, ನೀವೇ ಆಗ್ಲಿ, ಇವರೇ ಆಗ್ಲಿ, ಒಂದು ನಂಬಿಕೆ ಇರೋದು ತಂದೆ. ಮತ್ತೆ ಎಷ್ಟೇ ಹೊತ್ತಲ್ಲಿ ರಾತ್ರಿ ಕಾಲ್ ಮಾಡಿದ್ರು ಬರೋದು ತಂದೆ ಮಾತ್ರ ಒಂದ್ ಹೆಣ್ಣಿಗೆ. ಅದೊಂದು ನಾನ್ ತಂದೆ ಅಂತ ಹೇಳ್ಕೊಂತೀನಿ. ಒಂದ್ ಹ್ಯಾಪಿ ಮೂಮೆಂಟ್ ಅಂದ್ರೆ, ನಾನು ಫಸ್ಟ್ ಟೈಮ್ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ತಗೊಂಡೋಗಿ ಬೀರೋಲ್ ಇಟ್ಕೊಂಡ್ಬಿಟ್ಟಿದ್ರು. ಬಂದ ತಕ್ಷಣ ನನ್ಗೆ ಎಲ್ಲಿ ಹುಡುಕ್ತಾ ಇದೀನಿ, ನನ್ ಪೇಪರ್ ಅದು ದೊಡ್ಡದಾಗ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಆ ಪಿಕ್ಚರ್ನ ತಗೊಂಡೋಗಿ ಫೋಲ್ಡ್ ಮಾಡಿ ಬೀರೋ ಒಳಗಡೆ ಇಟ್ಟಿದ್ರು. ಅದು ಅದೇ ಇನ್ನೊಂದು ನನ್ನ ತಂದೆ ನಂದು ಮೂಮೆಂಟ್ ಅಂದಾಗ, ನನ್ನ ರಿಲೇಟಿವ್ ಅವ್ರ ತಂದೆ ತೀರೋಗಿದ್ರು. ಚಿಕ್ಕವಳವಾಗ 7th ಏನೋ, ಓಡೋಗ್ ನಮ್ಮ ಅಪ್ಪನ್ ತಪ್ಕೊಂಡಿದ್ದೆ. ನಮ್ದೆಲ್ಲ ಒಂದು ಸೆನ್ಸ್ ಆಫ್ ಯು ಲೈಕ್ ಥಿಂಗ್ಸ್ ಅಂದ್ರೆ ಈ ತರ. ಮತ್ತೆ ಸಿಗಲ್ಲ. ಅದಕ್ಕೆ ನನ್ನ ಹೆಸರನ್ನ ನಮ್ಮ ಅಪ್ಪನ ಜೊತೆನೆ ಸೇರ್ಸ್ಕೊಂಡಿದ್ದೀನಿ. ಯಾರೇ ಕರೆದ್ರು ಒಟ್ಟಿಗೆ ಕರೀಲಿ ನನ್ಗಿದ್ದಾರೆ ಅನ್ನೋದಕ್ಕೆ. ಮತ್ತೆ ಅವ್ರಿಗೆ ನಾನು ಇನ್ನೇನ್ ಕೊಡ್ಬೋದು, ನನ್ ಏನ್ ಮಾಡಕ್ ಸಾಧ್ಯ, ನನ್ ಕೈಲಿ ಏನ್ ಮಾಡ್ಬೋದು, ಇನ್ನು ನಾನು ಏನ್ ಆ ಹುಡುಗಿಯಾಗೆ ನಾವ್ ಹಿಂಗ್ ಥಿಂಕ್ ಮಾಡ್ತಿದೀವಿ ಅಂದ್ರೆ, ಅವ್ರಿಗೇನೋ ಮಾಡ್ಬೇಕು ಅಂದಾಗ, ನನ್ ಈಗ ಏನೇ ಹೆಸರು ಕರೆದ್ರು ಅವ್ರಿಗೆ ಮಾಡ್ತಾ ಇದ್ದೀನಿ ಅನ್ನೋ ಲೆಕ್ಕದಲ್ಲೇ ನಾನು ಇದ್ದೀನಿ ಈಗ.
ಸೊ ಗೊತ್ತಿಲ್ಲ, ಐ ಮೇಡ್ ಇಮ್ ಲಿಟಲ್ ಪ್ರೌಡ್ ಅಂತ ಫೀಲ್ ಮಾಡ್ತೀನಿ ಅಷ್ಟೇ. ವಾಟ್ ಎವರ್ ಐ ವೆಂಟ್ ಆನ್ ಸ್ಟ್ರಗಲ್, ಅವ್ರು ಇಲ್ಲ ನನ್ನ ಲೈಫಲ್ಲಿ ಇಲ್ದಾಗಿಂದ ವಾಟ್ ಐ ವೆಂಟ್ ಆನ್ ಸ್ಟ್ರಗಲ್, ವಾಟ್ ಐ ಬೀನ್, ನನ್ನ ತಂದೆಗೋಸ್ಕರನೇ ಅಂತಾನೆ ಹೇಳ್ತೀನಿ. ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನ ನಾನು ಸರಿ ಮಾಡೋದಕ್ಕೆ ಐ ಕ್ಯಾನ್, ಅವರಿಂದ ಹಿಂಗ್ ನನ್ನ ತಂದೆಯಿಂದ ಹಿಂಗ್ ಆಗಿದೆ ಅಂದ್ರೆ ಅದನ್ನ ನಾನು ಸರಿ ಮಾಡ್ತೀನಿ. ನಾನು ಇನ್ನೇನ್ ಕೊಡ್ಬೋದು ನನ್ನ ತಂದೆಗೆ? ಈ ಎಲ್ಲೇ ಇದ್ರು ಹೇಗೆ ಇದ್ರು ಇವತ್ತು ಜೀವಂತವಾಗಿದ್ದು ಮಾಡೋರು ಕಮ್ಮಿ ಆಗ್ಬಿಟ್ಟಿದೆ. ಹೌದು. ಸೊ ಎಲ್ಲ ಅವ್ರವ್ರ ಸೆಲ್ಫ್ ಫೀಲ್ ಥಾಟ್ಸ್ ಅಲ್ಲಿ ಇರ್ತಾರೆ. ಬಟ್ ಅವ್ರು ಇಲ್ಲ ಅಂದ್ರೂ ಮಾಡೋದಿದೆ ಅಲ್ಲ. ಐ ಆಮ್ ಡೂಯಿಂಗ್ ದಟ್, ಆ ಜಾಬ್ ಮಾಡ್ತಾ ಇದ್ದೀನಿ ಅವರಿಗೆ. ಸೊ ಇವತ್ತೇನಾದ್ರೂ ಇದ್ದಿದ್ರೆ, ಇಫ್ ಯು ವುಡ್ ಹ್ಯಾವ್ ಸೀನ್, ಡೆಫಿನೆಟ್ಲಿ ಅಪ್ಪಂಗೆ ರೆಟಿನಾ ಪ್ರಾಬ್ಲಮ್, ಕಣ್ ಕಾಣ್ತಿರ್ಲಿಲ್ಲ. ಟಿವಿ ಮುಂದೆ ಕುತ್ಕೊಂಡ್ಬಿಡೋರು ಅವ್ರನ್ನೆಲ್ಲೋ ನಮ್ನೆಲ್ಲ ನೋಡಕ್ಕೆ, പക്ഷെ ನಮ್ಮನ್ನ ನೋಡಕ್ಕೆ ಟಿವಿ ಮುಂದೆ ಕುತ್ಕೊಂಡು ನೋಡೋರು. ನಮ್ನೆಲ್ಲ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟ್ ನೋಡ್ತಾ ಇರ್ಲಿ. ಖುಷಿ ಪಡೋರು. ಆ ತರ ಪರ್ಸನಾಲಿಟೀಸ್ ಅವರೆಲ್ಲ. ಖುಷಿ ಆಗುತ್ತೆ. ಪ್ರತಿಯೊಬ್ರು ತಂದೆ ಅನ್ನೋ ಸ್ಥಾನ ಇದೆಲ್ಲ ಇವತ್ತು ಅವ್ರಿಗಿದ್ದಾರೆ. ನನಗ್ ಖುಷಿ. ನಾನು ಅದಕ್ಕೆ ಅವ್ರ ತಂದೆಗೂ ಅಪ್ಪ ಅಂತೀನಿ, ಇವ್ರ ತಂದೆ ಸಿಕ್ದಾಗ್ಲೂ ಅಪ್ಪ ಅಂತೀನಿ. ಬಿಕಾಸ್ ಆ ಪದನ ನನಗ್ ಕರಿಯಕ್ ಇನ್ಯಾರ್, ಐ ಫೀಲ್ ದಟ್, ಐ ಸಿ ದಟ್ ಇನ್ ದೆಮ್ ಅನ್ನೋ ತರ. ನೋಡಿ, ನಮಗೂ ನಮ್ ಕಣ್ಣಂಚಲ್ಲೂ ನೀರ್ ಬಾರಿಸ್ಬಿಟ್ಟು ಇನ್ಯಾವ ದೊಡ್ಡ ಮನುಷ್ಯ ಅವ್ರು ಹೇಳ್ಬೇಕಾದ್ರೆ ನನಗೆ ಅದೇ ಅನ್ಸಿದ್ದು. ನಾನು ಈಗ ಈ ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು, ಅಥವಾ ಈ ತರ ವರ್ಕ್ ಮಾಡ್ತಾ ಈಗ ರಿಲೀಸಿಂಗ್ ಟೈಮ್ ಅಲ್ಲೂ ಆಗಿರ್ಬೋದು, ಅಮ್ಮ ಅಕ್ಕನ ಮನೇಲಿ ಇರ್ತಾರೆ ಯೂಶಲಿ. ಅಂದ್ರೆ ಸ್ವಲ್ಪ ಅಕ್ಕನಿಗೆ ಸಪೋರ್ಟಿವ್ ಆಗಿರೋದಕ್ಕೆ ಅಂತ 4 ಗಂಟೆಗೆ ಹೋಗ್ಲಿ, 3 ಗಂಟೆಗೆ ಹೋಗ್ಲಿ, ಅಥವಾ 2 ಗಂಟೆಗೆ ಹೋಗ್ಲಿ, ಬೆಳಗಿನ ಜಾವ ಹೋಗ್ಲಿ, ಯಾವಾಗ ಹೋದ್ರು ನನಗೆ ಡೋರ್ ಓಪನ್ ಮಾಡೋದು ನಮ್ಮ ಅಪ್ಪನೇ. ಫೋನ್ ಮಾಡಿದ ತಕ್ಷಣನೇ. ಅಂಡ್ ಅಗೇನ್ ಎಲ್ಲೇ ಇದ್ರು ಒಂದು ನೈಟ್ ಬೆಳಿಗ್ಗೆ ಒಂದ್ಸಲ ಫೋನ್ ಮಾಡ್ತಾರೆ. ಬೆಳಿಗ್ಗೆ ನಾನೇನಾದ್ರು ಮನೆಯಿಂದ ಹೊರಗೆ ಬರ್ಲಿಲ್ಲ, ಸ್ಟುಡಿಯೋದಲ್ಲೇ ಮಲಗ್ಬಿಟ್ಟಿದ್ದೆ ಇನ್ನೊಂದು ಅಂತಂದ್ರೆ ಬೆಳಿಗ್ಗೆ ಒಂದು 8:30 ಹಂಗೆ ಫೋನ್ ಮಾಡ್ತಾರೆ. ಎಲ್ಲಿದ್ಯಾ, ಏನ್ ಮಾಡ್ತಾ ಈಗ, ತಿಂಡಿ ತಿಂದ, ಇಷ್ಟೇ ಕ್ವಶನ್. ಬೇರೆ ಇನ್ನೇನು ಕೇಳಕ್ ಬರಲ್ಲ. ಗೊತ್ತು ಅವ್ರಿಗೆ ನಂಬಿಕೆ ಇದೆ ಕೆಲಸ ಮಾಡ್ತಾ ಇದ್ದಾನೆ. ಈಗೇನ್ ರಾತ್ರಿ ಒಂದು 10 ಗಂಟೆಗೆ ಒಂದು ಫೋನ್ ಬರುತ್ತೆ, ಊಟಕ್ಕೆ ಬರ್ತಾ ಇದ್ಯಾ, ಇವತ್ತು ಮನೆಗೆ ಬರ್ತಾ ಇದ್ಯಾ, ಇಷ್ಟೇ. ಇದು 2 ಬಿಟ್ರೆ ಹುಷಾರಾಗಿರು, ಏನು ತೊಂದರೆ ಮಾಡ್ಕೊಳಕ್ ಹೋಗ್ಬೇಡ, ಎಲ್ಲ ಚೆನ್ನಾಗಾಗತ್ತೆ, ಇಷ್ಟ ಹೇಳ್ಬಿಟ್ಟು ಇಟ್ಬಿಡ್ತಾರೆ. ಅಷ್ಟು ಅವ್ರಿಗೆ ಅಷ್ಟು ನಾವು ಹುಷಾರಾಗಿರೋದು, ನಾವು ಚೆನ್ನಾಗಿರೋದು, ಖುಷಿಯಾಗಿರೋದು ಅಷ್ಟೇ ಬೇಕು. ನಾವ್ ಇನ್ಫ್ಯಾಕ್ಟ್ ಎಷ್ಟೋ ಸಲ ನಮ್ ತಂದೆ ತಾಯಿನ ಕೇಳೋದೇ ಇಲ್ಲ. ಊಟ ಮಾಡಿದ್ರ, ಹೌದು, ತಿಂಡಿ ತಿಂದ್ರ, ಏನ್ ಮಾಡ್ತಾ ಇದೀರ ಅಂತ ನಾವೇ ಕೇಳಿರಲ್ಲ. ನಮ್ದು ಏನೇನೋ ಇರುತ್ತೆ ತಲೆನಲ್ಲಿ. ಬಟ್ ಆ ತರ ಮೂಮೆಂಟ್ ಎಲ್ಲ ನಿಜವಾಗ್ಲೂ ತುಂಬಾ ಸ್ಪೆಷಲ್. ಅದನ್ನ ನಾವ್ ಈಗ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅರ್ಥ ಮಾಡ್ಕೊಂಡು ಇವತ್ತಿಗೆ ನನ್ನ ಲೈಫಲ್ಲಿ ನಮ್ಮ ಅಕ್ಕನೂ ನಮ್ಮ ಅಮ್ಮನೂ ದೊಡ್ಡ ಮನುಷ್ಯ, ನಮ್ಮ ಅಣ್ಣನೂ ದೊಡ್ಡ ಮನುಷ್ಯ, ಹೋಲ್ ಫ್ಯಾಮಿಲಿ. ಬಟ್ ಪರ್ಟಿಕ್ಯುಲರ್ಲಿ ನಮ್ಮ ಅಣ್ಣನೇ, ನಮ್ ತಂದೆನೆ ಅಣ್ಣ ಅಂತ ಕರೆಯೋದ್ರಿಂದ ನಮ್ ತಂದೆನೆ ನನಗೆ ಯಾವತ್ತಿದ್ರು. ನಾನ್ ಸಾಯೋವರ್ಗು, ನಾನ್ ಸತ್ ಮೇಲೂ ನಮ್ ತಂದೆನೆ ನನಗೆ. ಯಾಕಂದ್ರೆ ಎಲ್ಲ ಪ್ರತಿಯೊಂದು ಗುಣ ಆಗ್ಲಿ, ವ್ಯಕ್ತಿತ್ವ ಆಗ್ಲಿ, ಏನೇ ಹೇಳಿದ್ರು ಅವರಿಂದ ನೋಡಿ ನಾವ್ ಬರ್ತೀವಿ. ಹೌದು, ಯಾರನ್ನೂ ನೋಡಿ ನಾವ್ ಕಲ್ತಿರಲ್ಲ. ನಾವ್ ಆಚೆ ಪ್ರಪಂಚದಲ್ಲಿ 1000 ಕೆಲಸ ಮಾಡ್ಬೋದು, 1000 ಜನ ಹೆಲ್ಪ್ ಮಾಡ್ತಾರೆ, ವಿಲ್ ಬಿ ಸೋ ಥ್ಯಾಂಕ್ಫುಲ್. ಬಟ್ ನಮ್ಮನ್ ಕ್ರಿಯೇಟ್ ಮಾಡೋದಿದೆ ಅಲ್ಲ, ಓನ್ಲಿ ಈ ಕ್ಯಾನ್ ಡೂ ದಟ್ ಅನ್ನೋ ಫೀಲ್ ನನ್ಗೆ. ನಿಮ್ಮೆಲ್ಲ ಸಕ್ಸಸ್ ಜೊತೆ ಇವಾಗ ನಿಮ್ ತಂದೆ ಅವರಿದ್ದಾರೆ. ಒಂದು ಅವರ ಬ್ಲೆಸ್ಸಿಂಗ್ಸ್ ಇಂದಾನೆ ನೀವು ಇಲ್ಲಿ ತನಕ ಬರೋದಕ್ಕೆ ಸಾಧ್ಯ ಆಗಿರೋದು. ಅದು ಒಂದು ಇಲ್ಲದಿದ್ರೆ ಯಾವ್ದೇ ಇವೆಂಟ್ ಹೋದ್ರು, ಯಾವ್ದೇ ನನಗೆ ಮಾಡಿದ್ರು, ಐ ಆಮ್ ಸೋ ಥ್ಯಾಂಕ್ಫುಲ್. ಈ ಸಿನಿಮಾ ಇಂದ ಇನ್ನೂ ನನಗೆ ಗೌರವ ಆಗ್ಲಿ, ನನ್ನ ತಂದೆ ಗೌರವ ಆಗ್ಲಿ ಹೆಚ್ಚಿದೆ. ಅದಕ್ಕೆ ನಾನು ಸೋ ಥ್ಯಾಂಕ್ಫುಲ್ ಫಾರ್ ದಿಸ್ ಟೀಮ್. ಓಕೆ, ಇವಾಗ ಮತ್ತೆ ಸಿನಿಮಾ ಕಡೆ ಬರೋಣ. ಡ್ಯಾಡಿ ಇಂಟರ್ವ್ಯೂ ನೋಡಿದ್ರೆ ಬೈತಾರ ಅನ್ಸುತ್ತೆ, ಅವರೆಲ್ಲ ಅಷ್ಟು ಹೇಳಿದ್ರು ನಾನು ನ್ಯಾಚುರಲ್ ಆಗಿ ವಿತೌಟ್ ಎಮೋಷನ್ಸ್ ಫ್ಲೋ ಹೇಳೋಣ ಅನ್ಕೊಂಡ್ರೆ ಅವ್ರು ನೋಡಿದ್ರೆ ಸರಿಗಿದ್ಯಾ ನೀನು. ನೀವ್ ಒಂದ್ ಮೂಮೆಂಟ್ ಹೇಳಿ ಇವಾಗ ಅಪ್ಪನ್ ಜೊತೆ. ಮೂಮೆಂಟ್ ಅಲ್ಲ, ಇಲ್ಲ ಆಕ್ಚುಲಿ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಇವ್ರ ತಂದೆನೂ ಅಷ್ಟೇ ಸಪೋರ್ಟಿವ್ ಆಗಿ and always will be there. ಅಂಡ್ ನಮ್ಮ ಅಪ್ಪ ಏನಂದ್ರೆ ನಮ್ ಡ್ಯಾಡಿನೇ ಈಸ್ ನಾಟ್ ಅನ್ ಎಮೋಷನಲ್ ಪರ್ಸನ್. ನಾನ್ ಏನಾದ್ರೂ ಮಿಸ್ ಆಗಿ ಒಂದ್ 2-3 ದಿನ ಸಿಕ್ಕಿಲ್ದೇನೆ ಮಿಸ್ ಯು ಅಂದ್ರೆ ಯಾಕೆ ಓವರ್ ಆಗಿ ಆಡ್ತಾ ಇದೀಯಾ ಅಂತಾರೆ. ಸೊ ಮೈ ಡ್ಯಾಡ್ ಇಸ್ ಲೈಕ್ ದಟ್. ನನ್ ಅವ್ರ ಬಗ್ಗೆ ಇಮೋಷನ್ ಅಂದ್ರೆ ಒಂದ್ ಇವೆಂಟ್ ಗಿಂತ ನಾನ್ ಒಂದ್ ಹೇಳ್ತೀನಿ. ನಾನ್ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ ವರ್ಗುನು ಪಿಕಪ್ ಡ್ರಾಪ್ ಜೊತೆ ಮಧ್ಯಾಹ್ನ ಊಟ ಸಮೇತ ನಂಗ್ ಮನೆಯಿಂದ ನಮ್ಮಪ್ಪ ತಂದು ತಿನ್ಸಿ ಹೋಗ್ತಾ ಇದ್ದಿದ್ದು, ಇನ್ಕ್ಲೂಡಿಂಗ್. ಸೊ ಅಷ್ಟು ಕ್ಲೋಸ್ ನಾವು. ಬಟ್ ವಿ ಆರ್ ನೆವರ್ ಇನ್ ಟು ಸಮಥಿಂಗ್ ಲೈಕ್ ಇಮೋಷನಲ್ ಆಗಿ ನಾವ್ ಮಾತೇ ಆಡಿಲ್ಲ ಯಾವತ್ತು. ಇಟ್ಸ್ ಲೈಕ್ ಮಾತಾಡ್ಬೇಕು, ಐ ಲವ್ ಯು ಡ್ಯಾಡ್ ಬಾಯ್, ಆ ಫ್ಲೋ ಅಲ್ಲಿ ಬರುತ್ತೆ. ಬಿಟ್ರೆ ಆತರ ಇಮೋಷನಲ್ ಆಗಿ ನಾವ್ ಮಾತಾಡಿರ್ಲಿಲ್ಲ. ನಂಗ್ ಹುಷಾರಿಲ್ಲ ನಾನು ಹೇಳಿದ್ನಲ್ಲ, ನಮ್ಮಪ್ಪ ಸಿಕ್ಕಾಪಟ್ಟೆ ಕ್ವಾಟ್ಲೆ, ನಂಗ್ ಹುಷಾರಿಲ್ಲ, ಫುಲ್ ಜ್ವರ. ಅದ್ ಆಕ್ಚುಲಿ ಆ ಸಿನಿಮಾ ಸೀನೇ ಇದೆ ಅದು. ನನಗದು ಆ ಸಿನಿಮಾ ನೋಡೋ ಅವ್ರು ಹೇಳಿದ್ರು ಇಲ್ಲ, ಇವ್ರು ಹೇಳಿದ್ಮೇಲೆ ಜ್ವರ ಜಾಂಡಿಸ್ ಆಗಿತ್ತು ನನಗೆ. ಫುಲ್ ನೈಟ್ ಎಲ್ಲ ವಾಮಿಟ್ ಆಗ್ತಿತ್ತು. ಸೊ ಹಿ ಯೂಸ್ ಟು ಸಿಟ್. ನೆಕ್ಸ್ಟ್ ದಿನ ಬೆಳಿಗ್ಗೆ ನಂಗೆ ಫುಲ್ ಇಮೋಷನಲ್ ಆಗಿದೆ. ಅಯ್ಯೋ ಕೈಯಲ್ಲೆಲ್ಲ ವಾಮಿಟ್ ಇಟ್ಕೊಂಡು ಹೋಗ್ತಾರಲ್ಲ, ಅದೊಂಥರ ಅನ್ಸುತ್ತಲ್ಲ, ಪಪ್ಪ
ನಿಂಗೆ ಬಂದಿರೋದು ಕ್ಯಾನ್ಸರ್ ಅಲ್ಲ, ಜಾಂಡಿಸ್ ಬಾಯಿಸ್ಕೊಂಡಿರು, ಓವರಾಗಿ ಆಡ್ಬೇಡ. ಸೊ ಇಟ್ಸ್ ಲೈಕ್ ದಟ್, ಡ್ಯಾಡಿ ಐ ಲವ್ ಯು. ನಾನು ಎಮೋಷನಲ್ ಆಗ್ಬಾರ್ದು ಅಂತ ಹೇಳ್ದೆ, ಬಟ್ ಇವ್ರು ಹೇಳದ್ಮೇಲೆ ನಾನು ಹೇಳಿಲ್ಲ ಅಂದ್ರೆ ಪಕ್ಕ. ಆಕ್ಚುಲಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಅದು ಸಿನಿಮಾ ಬಿಟ್ಟು ನೋಡಿ ಗೊತ್ತಿಲ್ಲ ಎಷ್ಟ್ ಜನಕ್ಕೆ ಆತರದ ಅಪರ್ಚುನಿಟಿ ಸಿಗುತ್ತೆ ಅನ್ನೋದು. ಇವ್ರ ತಂದೆ ಬಗ್ಗೆ ಆಗಿರ್ಬೋದು, ಅವ್ರ ತಂದೆ ಬಗ್ಗೆ ಆಗಿರ್ಬೋದು, ನಮ್ ತಂದೆ ಬಗ್ಗೆ ಆಗಿರ್ಬೋದು, ಎಲ್ರಿಗೂ ಅಮ್ಮನೂ ಮುಖ್ಯ, ಅಕ್ಕನೂ ಮುಖ್ಯ, ಅಣ್ಣನೂ ಮುಖ್ಯ, ಎಲ್ಲರೂ ಇರ್ತಾರೆ. ಫ್ಯಾಮಿಲಿ ಇಂಪಾರ್ಟೆಂಟ್, ಬಟ್ ಆ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದು. ಥ್ಯಾಂಕ್ ಯು ನಿಮ್ಗೆ ಅಂಡ್ ನಿಮ್ ಡ್ಯಾಡಿಗೂ ನಮ್ ಕಡೆಯಿಂದ ಒಂದು ನಮ್ ದೊಡ್ಡ ಮನುಷ್ಯ ನಮ್ಮಪ್ಪ. ಓಕೆ, ಈಗ ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೀರಾ, ಎಷ್ಟು ಖುಷಿ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಕನ್ನಡದ ಜನತೆಗೆ? ನಮ್ ಜನಕ್ಕೆ ನಾವು ಹೇಳೋದು ಒಂದೇ, ದಯವಿಟ್ಟು ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರಿ. ಹೌದು, ಒಳ್ಳೆ ಸಿನಿಮಾ ಬಂದಾಗ ದೊಡ್ಡ ಮನುಷ್ಯ ಸಿನಿಮಾ ನಿಮ್ಗಳಿಗೆ ಇಷ್ಟ ಆಗುವಂತ ಸಿನಿಮಾ. ಯಾಕಂದ್ರೆ ಅಪ್ಪಟ ಕನ್ನಡ ಸಿನಿಮಾ, ಇದೊಂದು ಟ್ಯಾಗ್ ಲೈನ್ ನಾನು ಸ್ಟ್ಯಾಂಪ್ ಹೊಡ್ಕೊಂಡು ಹೇಳ್ತಾ ಇದ್ದೀನಿ ಎಲ್ರಿಗೂ. ಈ ಹಿಂದೆ ಬರ್ತಾ ಇದ್ದಂತ ಸಿನಿಮಾಗಳು, ನಮ್ ದರ್ಶನ್ ಸರ್ದಾಗಿರ್ಬೋದು, ಅಪ್ಪು ಸರ್ದಾಗಿರ್ಬೋದು, ಶಿವಣ್ಣ ಅವ್ರದ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ಈ ಹಿಂದೆ ಬರ್ತಾ ಇದ್ದಂತ ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಕನ್ನಡ ಅಪ್ಪಟ ಕನ್ನಡ ಸಿನಿಮಾನ ದೊಡ್ಡ ಮನುಷ್ಯ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ. ನೀವೆಲ್ಲರೂ ಥಿಯೇಟರ್ಗೆ ಬನ್ನಿ. 19ನೇ ತಾರೀಕು ಜೂನ್ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ನಿಮ್ಗೆ ನಿಯರೆಸ್ಟ್ ಥಿಯೇಟರ್ ಎಲ್ಲೆಲ್ಲಿದೆ, ಥಿಯೇಟರ್ಲೇ ಬಂದು ಸಿನಿಮಾ ನೋಡಿ. OTTಗೆ ಬರುತ್ತೆ, 100% ಬರುತ್ತೆ, ಟಿವಿಗೆ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಬಟ್ ಥಿಯೇಟರ್ನಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ಥಿಯೇಟರ್ನಲ್ಲೇ ಸಿನಿಮಾ ರಿಲೀಸ್ ಮಾಡ್ತಾ ಇರೋದ್ರಿಂದ ನೀವು ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ. ಖಂಡಿತವಾಗ್ಲೂ ನೀವು ಕೊಡುವಂತ ದುಡ್ಡಿಗೆ ಒಂದೇ ₹1 ಮೋಸ ಆಗಲ್ಲ. ಬಾಗ್ಲಲ್ಲಿ ನಾನು ನಿಂತಿರ್ತೀನಿ, ಹಂಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬಂದು ಬೈದೋಗಿ. ಸೊ ನನಗೆ 100% ಕಾನ್ಫಿಡೆಂಟ್ ಇದೆ, ನಿಮ್ಗೆ ಇಷ್ಟ ಆಗುವಂತ ಸಿನಿಮಾ ಮಾಡಿದೀವಿ. ದಯವಿಟ್ಟು ದೊಡ್ಡ ಮನುಷ್ಯಗೆ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ. ಸೊ ರೇಷ್ಮಾ ಅವರೇ, ನೀವೇನೇ ಹೇಳಕ್ ಇಷ್ಟಪಡ್ತೀರಾ? ಎಲ್ರು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಸಿನಿಮಾ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ನಾಳೆ ದಿನ OTT ಅಲ್ಲಿ ಮನೆಯಲ್ಲಿ ನೋಡ್ಬೋದು, ಹೋಮ್ ಥಿಯೇಟರ್ ಅಲ್ಲಿ ನೋಡ್ಬೋದು, ಐ ನೋ, ಬಟ್ ಸ್ಟಿಲ್ ಥಿಯೇಟರ್ ಇಸ್ ಥಿಯೇಟರ್. ಸೊ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಶಿಲ್ಪ ಅವರೇ, ನೀವೇನ್ ಹೇಳ್ತೀರಾ? ನನಗೊಂಥರ ಕಾನ್ಫಿಡೆನ್ಸ್ ಇದೆ, ಆಯ್ತಾ. ನಾನು ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಳಲ್ಲ. ಅವ್ರು ಒಂದ್ಸಲಿ ನೋಡೋದ್ರೆ ಪ್ರತಿಯೊಬ್ರಿಗೂ ಹೇಳಿ ಕರ್ಕೊಂಡ್ಬಂದು ಥಿಯೇಟರ್ ಅಲ್ಲಿ ನೋಡ್ತಾರೆ. ಅಷ್ಟು ಕಾನ್ಫಿಡೆನ್ಸ್ ನನಗೆ ಆ ಫೀಲ್ ಇದೆ. ಬಿಕಾಸ್ ಸಿನಿಮಾ ಕತೆ ಆಗಿದೆ. ಅವ್ರಿಗೆ ಡೆಫಿನೆಟ್ಲಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ನಮ್ಮ ಸಿನಿಮಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಫಸ್ಟ್ ಯಾರ್ ಸಿನಿಮಾ ನೋಡಾದ್ಮೇಲೆ ಅದು ನಿಮ್ಮ ಸಿನಿಮಾ ಅಂತ ನೀವೇ ಹೇಳ್ತೀರಾ. ಅಷ್ಟು ಕನೆಕ್ಟಿವ್ ಸಿನಿಮಾ ಇದು. ಸೊ ಹೋಪ್ ಎಲ್ರೂ ಬಂದು ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ಸೊ June 19th ಬರ್ತಾ ಇದೆ. ವಿ ಆರ್ ವೇಟಿಂಗ್. ಓಕೆ, ಮೂವರಿಗೂ ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ ನಲ್ಲೇ ಬಂದು ನೋಡಿ ಅಂತ ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.